ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾಗರಾಜು MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಪತ್ರಿಕೆ, ಇದರಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂತಹ ರಾಷ್ಟ್ರೀಯ ಶಕ್ತಿ ಅಂದ್ರೇನು, ಅದರ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರೀಯ ಶಕ್ತಿ ಒಂದು ಪ್ರಮುಖವಾದಂತಹ ಪರಿಕಲ್ಪನೆ. ಕಾರಣ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಇಂದು ಪ್ರತಿಯೊಂದು ರಾಷ್ಟ್ರವು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತದೆ. ಅಧಿಕಾರಕ್ಕೋಸ್ಕರ ನಡೆಸುತ್ತಿರುವ ನಿರಂತರವಾದ ಪ್ರಯತ್ನವೇ ಇವತ್ತು ಅಂತಾರಾಷ್ಟ್ರೀಯ ರಾಜಕಾರಣವಾಗಿದೆ. ಮತ್ತು ರಾಷ್ಟ್ರೀಯ ಶಕ್ತಿಯು ತನ್ನ ರಾಷ್ಟ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಿಷ್ಠವಾಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡಿರುತ್ತದೆ. ಪ್ರತಿಯೊಂದು ರಾಷ್ಟ್ರವು ತನ್ನದಂಥ ರಾಷ್ಟ್ರೀಯ ಶಕ್ತಿಯನ್ನು ಹೊಂದಿರುತ್ತದೆ. ರಾಷ್ಟ್ರೀಯ ಶಕ್ತಿಯ ಆಧಾರದ ಮೇರೆಗೆ ನಾವು ಪ್ರಪಂಚದಲ್ಲಿ ರಾಷ್ಟ್ರಗಳನ್ನು ನಾವು ವಿಂಗಡಣೆಯನ್ನು ಮಾಡ್ತೀವಿ. ಬಲಿಷ್ಠ ರಾಷ್ಟ್ರಗಳು, ಹಿಂದುಳಿದಂಥ ರಾಷ್ಟ್ರಗಳು, ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳು ಎಂಬುದಾಗಿ ನಾವು ಶಕ್ತಿಯ ಆಧಾರದ ಮೇರೆಗೆ ನಾವು ನಿರ್ಧಾರವನ್ನು ಮಾಡುತ್ತೇವೆ. ರಾಷ್ಟ್ರೀಯ ಶಕ್ತಿ ಅಂದ ತಕ್ಷಣವೇ ಕೇವಲ ಆ ರಾಷ್ಟ್ರದ ಮಿಲಿಟರಿ ಅಥವಾ ಸೈನಿಕ ಶಕ್ತಿ ಅಷ್ಟೇ ಅಲ್ಲ. ಆ ರಾಷ್ಟ್ರದ ಎಲ್ಲ ಭೌಗೋಳಿಕ ಅಂಶಗಳು, ನೈಸರ್ಗಿಕ ಸಂಪನ್ಮೂಲಗಳಾಗ್ಬೋದು, ಜನಸಂಖ್ಯೆ, ಆ ರಾಷ್ಟ್ರದ ನಾಯಕತ್ವ, ರಾಷ್ಟ್ರದ ರಾಯಭಾರತ್ವದ ಗುಣಮಟ್ಟ, ರಾಷ್ಟ್ರೀಯತೆಯ ಲಕ್ಷಣ, ಜನರ ಮನಸ್ಥಿತಿಗಳು, ಇವೆಲ್ಲವುಗಳನ್ನು ಒಳಗೊಂಡಂತಹ ಒಂದು ಒಟ್ಟು ಶಕ್ತಿಯನ್ನು ನಾವು ರಾಷ್ಟ್ರೀಯ ಶಕ್ತಿ ಅಂತೇಳಿ ಕರಿಬೋದು. ರಾಷ್ಟ್ರೀಯ ಶಕ್ತಿ ಅಂದರೆ ಅಥವಾ ಶಕ್ತಿ ಅಂತಂದರೆ, ಶಕ್ತಿಯನ್ನು ಹಲವು ಅರ್ಥಗಳಲ್ಲಿ ಹೇಳ್ತೀವಿ. ಶಕ್ತಿ ಅನ್ಬೋದು, ಅದನ್ನು ಸಾಮರ್ಥ್ಯ ಅನ್ಬೋದು, ಪ್ರಭಾವ ಅಂತ ಹೇಳ್ಬೋದು, ಅಧಿಕಾರ ಅಂತಲೂ ಬಳಸ್ಬೋದು. ಒಬ್ಬ ವ್ಯಕ್ತಿಯು ಇತರ ವ್ಯಕ್ತಿಗಳ ಮನಸ್ಸು ಮತ್ತು ನಡತೆಗಳ ಮೇಲೆ ಹೊಂದಿರುವ ಪ್ರಭಾವವನ್ನು ಶಕ್ತಿ ಎಂದು ಕರೆಯುತ್ತೇವೆ. ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಇತರರ ಮನಸ್ಸು ಮತ್ತು ನಡತೆಯ ಮೇಲೆ ಪ್ರಭಾವವನ್ನು ಹೊಂದಿರ್ತಾನೋ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಮೇಲೆ ಅಥವಾ ಇತರ ರಾಷ್ಟ್ರಗಳ ಮೇಲೆ ಹೊಂದಿರುವಂತಹ ಪ್ರಭಾವವನ್ನು ರಾಷ್ಟ್ರೀಯ ಶಕ್ತಿ ಎಂದು ಕರೆಯುತ್ತೇವೆ. ದ ಪವರ್ ಮೀನ್ಸ್ it is not easy to explain the meaning of power, more particularly in the context of the human relations. ಅಂದರೆ ಮಾನವ ಸಂಬಂಧಗಳ ಆಧಾರ ಮೇಲೆ ನಾವು ಶಕ್ತಿಯನ್ನು ನಾವು ಇಲ್ಲಿ ಅಳತೆಯನ್ನು ಮಾಡ್ಬೋದು. ಅಕಾರ್ಡಿಂಗ್ ಟು ದ ಮಾರ್ಗ್ಯಾಂತೋ, ವೆನ್ ವಿ ಸ್ಪೀಕ್ ಆಫ್ ಪವರ್, ಮ್ಯಾನ್ಸ್ ಕಂಟ್ರೋಲ್ ಓವರ್ ದಿ ಮೈಂಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ಅದರ್ಸ್ ಮೆನ್ ಅಂತ. ಅವೆಲ್ಲ ಹೇಳಿದಂತೆ ವ್ಯಕ್ತಿ ಮತ್ತೊಬ್ಬರ ಮನಸ್ಸು ಮತ್ತು ನಡತೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಅಂತ. ಪವರ್ ಇಸ್ ದ ಕೆಪಾಸಿಟಿ ಟು ಇಂಪೋಸ್ one's will on others by reliance on effective sanctions in case of non-compliance. ಅಂದರೆ ಇಲ್ಲಿ ಶಕ್ತಿ ಅಂತಂದರೆ ಒಬ್ಬ ವ್ಯಕ್ತಿ ತನ್ನ ಇಚ್ಛೆಯನ್ನು ಇತರರ ಮೇಲೆ ಏರುವಂತಹ, ಒಂದು ವೇಳೆ ಒಪ್ಪದಿದ್ದರೆ ಒಪ್ಪುವಂತೆ ಮಾಡುವಂತಹ ಒಂದು ಪ್ರಯತ್ನವನ್ನು, ಕ್ರಿಯೆಯನ್ನು ಶಕ್ತಿ ಅಂತ ಕರೀಬೋದು. ಜಾರ್ಜ್ ಸ್ಕವರ್ಜನ್ಬರ್ಗರ್, power is capacity to impose one's will on the other by reliance on effective sanctions in case of non-compliance. The international politics is basically a process of struggle for power among nations, whereby each nation tries to secure the goals of its national interest in international relations. ಅಂದರೆ ರಾಷ್ಟ್ರೀಯ ಶಕ್ತಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಮುಖವಾಗಿ ನಾವು ಕಾಣುವಂಥದ್ದು. ಇಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ರಾಷ್ಟ್ರಗಳು ಶಕ್ತಿಗಾಗಿ ಹೋರಾಟವನ್ನು ಮಾಡ್ತವೆ. ಇಲ್ಲಿ ಹ್ಯಾನ್ಸ್ ಮಾರ್ಗ್ಯಾಂತ್ ಅವರು ತನ್ನ
ಗ್ರಂಥವಾದ ಪಾಲಿಟಿಕ್ಸ್ ಅಮಾಂಗ್ ದಿ ನೇಷನ್ಸ್ ಎಂಬ ಪುಸ್ತಕದಲ್ಲಿ ಬರೀತಾರೆ, ಪ್ರತಿಯೊಂದು ರಾಷ್ಟ್ರವು ಶಕ್ತಿಗಾಗಿ ಪ್ರಯತ್ನವನ್ನು ಮಾಡುತ್ತೆ. ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು, ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ನಡೆಸುವ ಪ್ರಯತ್ನವನ್ನೇ ಅಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣ ಅಂತೇಳಿ ತನ್ನ ರಿಯಲಿಸ್ಟಿಕ್ ಅಪ್ರೋಚ್ ಥಿಯರಿಯಲ್ಲಿ ಹ್ಯಾನ್ಸ್ ಮಾರ್ಗೆ ಅಂತವ್ರು ಹೇಳ್ತಾರೆ. ಅದರಿಂದ ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರೀಯ ಗುರಿಗಳನ್ನು, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೊಂದುವುದಕ್ಕೋಸ್ಕರ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು, ಒಂದು ಹೋರಾಟವನ್ನೇ ನಾವು ರಾಷ್ಟ್ರೀಯ ಶಕ್ತಿ ಅಂತೇಳಿ ಕರಿತೀವಿ. ಪವರ್ ಈಸ್ ಎ ಸೈಕಲಾಜಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ದೋಸ್ ಹೂ ಎಕ್ಸರ್ಸೈಸ್ ಇಟ್ ಆ್ಯಂಡ್ ದೋಸ್ ಓವರ್ whom it is exercised. It gives the farmer control over certain actions of the later through the influence which is the farmer exerts over the latter's mind. ಅದರಿಂದ ಇಲ್ಲಿ ಶಕ್ತಿ ಎಂಬುದು ಒಂದು ಮಾನಸಿಕವಾದಂಥ ಒಂದು ಸಂಬಂಧವನ್ನು, ಮನಸ್ಸು ಸಂಬಂಧವನ್ನು ನಾವು ನೋಡ್ತೀವಿ. ಅಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಒಂದು ಪ್ರಯತ್ನ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ತನ್ನ ಇಚ್ಛೆಯನ್ನು ಏರುವಂತಹ, ತನ್ನ ಕಾರ್ಯಗಳನ್ನು ಇತರರು ನಿರ್ವಹಿಸುವಂತೆ ಹೇರುವಂಥ ಒಂದು ಪ್ರಯತ್ನವನ್ನು ನಾವು ರಾಷ್ಟ್ರೀಯ ಶಕ್ತಿ ಅಂತೇಳಿ ಕರಿತೀವಿ. ದ ಪೆಡಲ್ಫೋರ್ಡ್ ಆ್ಯಂಡ್ ಲಿಂಕನ್ ಸೆಡ್, ದ ನ್ಯಾಷನಲ್ ಪವರ್ ಇಸ್ ದಟ್ ಕಾಂಬಿನೇಷನ್ ಆಫ್ ಪವರ್ ಆ್ಯಂಡ್ ಕೇಪಬಿಲಿಟಿ ಆಫ್ ಎ ಸ್ಟೇಟ್ which the state uses for fulfilling its national interest and goals. ಇಲ್ಲಿ ರಾಷ್ಟ್ರೀಯ ಶಕ್ತಿ ಅಂದರೆ ಇಲ್ಲಿ ಒಂದು ರಾಷ್ಟ್ರವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು, ತನ್ನ ರಾಷ್ಟ್ರೀಯ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸುವುದಕ್ಕೋಸ್ಕರ ಚಲಾಯಿಸುವಂತಹ, ಬೀರುವಂತಹ ಒಂದು ಪ್ರಭಾವವನ್ನು, ಸಾಮರ್ಥ್ಯವನ್ನು ರಾಷ್ಟ್ರೀಯ ಶಕ್ತಿ ಅಂತೇಳಿ ಕರಿತೀವಿ. Palmer and Perkins, to the totality of a state's effectiveness in world politics, we apply the term power. ಅಂತಾರಾಷ್ಟ್ರೀಯ ಅಂದರೆ ವಿಶ್ವ ರಾಜಕಾರಣದಲ್ಲಿ ರಾಜ್ಯಗಳು ಪ್ರಭಾವವನ್ನು ಬೀರಲು ಬಳಸುವಂತಹ ಒಂದು ಪ್ರಯತ್ನವನ್ನು ಶಕ್ತಿ ಅಂತೇಳಿ ಕರಿತೀವಿ. ಆರ್ಟ್ಮನ್ said, national power denotes the ability of a nation to fulfill national goals. It tells us how much powerful or weak a particular nation is in securing its national goals. ರಾಷ್ಟ್ರೀಯ ಗುರಿಗಳನ್ನು ಕಾಪಾಡುವಲ್ಲಿ ಒಂದು ರಾಷ್ಟ್ರವು ಹೇಗೆ ತನ್ನ ಪ್ರಯತ್ನವನ್ನು ಮಾಡುತ್ತೆ, ತನ್ನ ಪ್ರಭಾವವನ್ನು ಮಾಡುತ್ತೆ, ರಾಷ್ಟ್ರೀಯ ಗುರಿಗಳನ್ನು ಸಾಧಿಸುವಲ್ಲಿ ಒಂದು ರಾಷ್ಟ್ರವು ಅನುಸರಿಸುವಂತಹ ಒಂದು ನೀತಿ ಹೇಗಿದೆ, ಅದರ ಪ್ರಭಾವ ಹೇಗಿದೆ, ಅದು ಬಲಿಷ್ಠವಾಗಿದೆಯೇ, ಬಲಹೀನವಾಗಿದೆಯೇ ಎಂಬುದನ್ನು, ಆ ಸಾಮರ್ಥ್ಯವನ್ನು ತಿಳಿಸುವುದೇ ರಾಷ್ಟ್ರೀಯ ಶಕ್ತಿ. ಕಾರಣ ಒಂದು ರಾಷ್ಟ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಿಷ್ಠ ರಾಷ್ಟ್ರವೆಂದು ನಾವು ಹೇಳಬೇಕಾದರೆ ಆ ರಾಷ್ಟ್ರವು ಇತರ ರಾಷ್ಟ್ರಗಳ ಮೇಲೆ ತಾನು ಹೊಂದಿರುವ ಪ್ರಭಾವವನ್ನು ನಿರ್ಧರಿಸಿರುತ್ತದೆ. ಇವತ್ತು ನಾವು ಪ್ರಪಂಚದಲ್ಲಿ ಅಮೇರಿಕವನ್ನು ಒಂದು ಬಲಿಷ್ಠ ರಾಷ್ಟ್ರ ಅಂತ ಕರಿತೀವಿ. ಕೇವಲ ಅಮೇರಿಕ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ನಾವು ಬಿಗ್ ಪವರ್ಸ್ ಅಂತ ಕರಿತೀವಿ. ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಚೈನಾ, ಇನ್ಕ್ಲೂಡಿಂಗ್ ಇಂಡಿಯಾ. ಬಲಿಷ್ಠ ರಾಷ್ಟ್ರಗಳಂತ ಕರಿಬೇಕಾದ್ರೆ ಆ ರಾಷ್ಟ್ರಗಳು ಇತರ ರಾಷ್ಟ್ರಗಳ ಮೇಲೆ ತನ್ನ ನೀತಿಯನ್ನು, ತನ್ನ ಉದ್ದೇಶಗಳನ್ನು ಇತರರು ಒಪ್ಪುವಂತೆ ಮಾಡುವಂಥ ಪ್ರಭಾವ ಇದೆಯಲ್ಲ, ಆ ಪ್ರಭಾವವೇ ರಾಷ್ಟ್ರೀಯ ಶಕ್ತಿ ಎಂಬುದಾಗಿ ಹಾರ್ಟ್ಮನ್ ಅವರು ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್, ದ ನ್ಯಾಷನಲ್ ಪವರ್ ಇಸ್ ದ ಎಬಿಲಿಟಿ or capability of a nation to secure the goals and objective of its national interests in relation with other nations. ಇತರ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಹೊಂದುವುದು, ಇತರ ರಾಷ್ಟ್ರಗಳ ಮೇಲೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಇತರ ರಾಷ್ಟ್ರಗಳ ಮೇಲೆ ಏರುವಂತಹ ಸಾಮರ್ಥ್ಯ, ಒಂದು ಪ್ರಭಾವವನ್ನು ರಾಷ್ಟ್ರೀಯ ಶಕ್ತಿ ಅಂತೇಳಿ ಇಲ್ಲಿ ಕರಿತೀವಿ. ಆದ್ದರಿಂದ ರಾಷ್ಟ್ರೀಯ ಶಕ್ತಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಪ್ರಮುಖವಾದ ಪರಿಕಲ್ಪನೆ ಎಂಬುದಾಗಿ ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಲಾಗಿದೆ. ಧನ್ಯವಾದಗಳು.